ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಯಶ್. ಗೈಸ್, ನೀವು IND ಮನಿಯಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಶೇರ್ಸ್ಗಳನ್ನ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡಿದಿರಾ? ಹಾಗಾದರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ನಾನು ನಿಮಗೆ ಫುಲ್ಲು ಸ್ಟೆಪ್ಪು ಆಯಿತಾ, IND ಮನಿಯಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ, ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಹೆಂಗೆ, ಶೇರ್ಸ್ನ ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ, ರೆಫರ್ ಮಾಡಿ ದುಡ್ಡು ಮಾಡೋದು ಹೆಂಗೆ. ರೆಫರ್ ಮಾಡಿದ್ರೆ 500 ರೂಪಾಯಿ ಸಿಗುತ್ತೆ. ಇದರಲ್ಲಿ ಒಂದು ರೆಫರ್ಗೆ 500 ಅಂತಂದರೆ ಇಬ್ಬರನ್ನ ರೆಫರ್ ಮಾಡಿದ್ರೆ 1000 ಸಿಗುತ್ತೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಪ್ರತಿಯೊಂದು ಕಂಪ್ಲೀಟಾಗಿ ಫುಲ್ ಗೈಡು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಫುಲ್ಲು ನೋಡಿ. ಸೊ IND ಮನಿನ ಯಾಕೆ ತುಂಬ ಜನ ಉಪಯೋಗಿಸ್ತಾರೆ ಅಂತಂದರೆ, ಸೊ ಅದರಲ್ಲಿ ನೀವು US ಸ್ಟಾಕ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಲೈಕ್ ಈಗ ಆ್ಯಪಲ್ಲು ಇದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ IND ಮನಿ ಆ್ಯಪ್ ಇರಲೇಬೇಕು. ಇದು ಬಿಟ್ಟು ಬೇರೆ ಆ್ಯಪ್ಸ್ಗಳು ಸಿಗುತ್ತೆ ನಿಮಗೆ US ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ. ಬಟ್ IND ಮನಿ ಸೂಪರ್ ಆಗಿರುತ್ತೆ. ಇಷ್ಟು ದಿನ ನಾನು ಅಕೌಂಟ್ ಇಟ್ಟಿರಲಿಲ್ಲ, ಬಟ್ ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆ್ಯಪಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಓಕೆ, ಸೊ ನೀವು ಕೂಡ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಅಕೌಂಟ್ ಕ್ರಿಯೇಟ್ ಮಾಡೋದು ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ನಂಬರ್ ಇರಬೇಕು, ಜೊತೆಗೆ ಆಧಾರ್ ಕಾರ್ಡ್ ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು. ಇದಿಷ್ಟು ಇತ್ತು ಅಂತಂದರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು ಸಿಂಪಲ್ಲಾಗಿ. ಓಕೆ, ಸೊ ಹೇಗೆ ಏನು ಅಂತೆಲ್ಲ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಗೈಸ್. ಓಕೆ, ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನಾನು ನಿಮಗೆ ಫಸ್ಟು ಅಕೌಂಟ್ ಕ್ರಿಯೇಟ್ ಮಾಡೋ ಪ್ರೋಸೆಸ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಗೈಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ್ಯಪು ಡೌನ್ಲೋಡ್ ಕೇಳುತ್ತೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಸೊ ನಿಮ್ಮ ಒಂದು ಫೋನ್ ನಂಬರ್, ನೀವು ಯಾವ ಫೋನ್ ನಂಬರ್ ಯೂಸ್ ಮಾಡ್ತಿದ್ದೀರಾ ಆ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ನ ಮಾಡಿ. OTP ಬರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಇವಾಗ ನನಗೆ OTP ಬಂದಿದೆ. OTPನ ಸೆಲೆಕ್ಟ್ ಮಾಡಿ ಸೊ ನಾನು ಪ್ರೊಸೀಡ್ ಮೇಲೆ ನಾನು ಇಲ್ಲಿ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ಸೊ ನಮಗಿಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಎಂಟರ್ ಯುವರ್ ನೇಮ್ ಅಂತ ಬರುತ್ತೆ. ಸೊ ನಿಮ್ಮ ಒಂದು ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಹೇಗೆ ಇದೆ ನೇಮು ಅದೇ ಥರ ನೀವು ಎಂಟರ್ ಮಾಡಿ. ಸೊ ಅದೇ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ನೋಡಿ ರೆಫರಲ್ ಕೋಡು. ಆ ಒಂದು ರೆಫರಲ್ ಕೋಡನ್ನು ಹಾಕಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ರೆಫರಲ್ ಕೋಡನ್ನು ನಾನು ಮೆನ್ಷನ್ ಮಾಡಿರ್ತೀನಿ, ಅದನ್ನು ನೋಡಿಕೊಂಡು ಟೈಪ್ ಮಾಡಿಕೊಡಿ. ಯಾಕೆಂತಂದರೆ ನಿಮಗೆ 500 ರೂಪಾಯಿ ಫ್ರೀಯಾಗಿ ನಿಮಗೆ ಸಿಗುತ್ತೆ ಆಯಿತಾ. ಸೊ ರೆಫರಲ್ ಕೋಡ್ ಹಾಕೋದ್ರಿಂದ ಇಷ್ಟನ್ನು ಹಾಕ್ಬಿಟ್ಟು ನೀವು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ನಾನು ಇದನ್ನು ಫಿಲ್ ಮಾಡ್ಕೊಳ್ತೀನಿ ಫಸ್ಟು. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಬರುತ್ತೆ, ವಿ ಆರ್ ಸೆಟ್ಟಿಂಗ್ ಥಿಂಗ್ಸ್ ಅಪ್ ಅಂತ. ಸೊ ನೆಕ್ಸ್ಟು ಏನು ಮಾಡೋಣ ಅಂತ ನಾನು ನಿಮ್ಗೆ ಹೇಳ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ. ಸೊ ಇದು ಫುಲ್ಲು ಎಲ್ಲವೂ ಕೂಡ ಸೆಟಪ್ ಆಗ್ತಾಯಿದೆ, ನೀವು ನೋಡ್ಬೋದು. ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಜಸ್ಟ್ ನೀವಿಲ್ಲಿ ನೋಡ್ಬೋದು. ಸೊ ನೀವಿಲ್ಲಿ ಪ್ರೊಸೀಡ್ ಅಂತ ಆಪ್ಷನ್ ಇದೆ. ಸೊ ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ, ಟಿಕ್ ಮಾಡಿದ್ದೀರಾ, ಟಿಕ್ ಆಗಿರಬೇಕಿದು. ಸೊ ಅದಾದಮೇಲೆ ನೀವು ಇಲ್ಲಿ ಜಸ್ಟ್ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಆಮೇಲೆ ಎಂಟರ್ ಯುವರ್ ಪ್ಯಾನ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರು ಇಲ್ಲಿರುತ್ತೆ ನೋಡಿ, ನೀವು ನೋಡ್ಬೋದು. ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಇದೆ ನೋಡಿ, ಅದು ಪ್ಯಾನ್ ಕಾರ್ಡ್ ನಂಬರು. ಅದನ್ನು ನೀವು ಇಲ್ಲಿ ಹಾಕಿ. ಮತ್ತು ಡೇಟ್ ಆಫ್ ಬರ್ತ್ ಅಂತ ಇದೆ ನೋಡಿ. ಸೊ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನ ನೀವು ಮೆನ್ಷನ್ ಮಾಡಬೇಕು. ಸೊ ನಿಮ್ಮ ಒಂದು ಕಾರ್ಡಲ್ಲಿ ಹೇಗಿದೆ ಆ ಒಂದು ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಸೊ ಇವೆರಡು ಫಿಲ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಅದು ಸೆಟಪ್ ಆಗುತ್ತೆ, ನೀವು ನೋಡ್ಬೋದು. ಸೊ ನೀಟಾಗಿ ಒಂದು ಸಲ ತೋರಿಸುತ್ತೆ. ಸೊ ಕನ್ಫರ್ಮ್ ಯುವರ್ ಡೀಟೇಲ್ಸ್ ಅಂತ. ಸೊ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಜಸ್ಟ್ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಎಲ್ಲವೂ ಕೂಡ ಕರೆಕ್ಟಾಗಿದೆ, ಕನ್ಫರ್ಮ್ ಕೊಡ್ತಾ ಇದ್ದೀನಿ. ಅದಾದಮೇಲೆ ಸೊ ಈ ಥರ ಸಿಂಕಿಂಗ್ ಯುವರ್ KYC ಡೀಟೇಲ್ಸ್ ಫ್ರಮ್ ಗೌರ್ಮೆಂಟ್ ರೆಕಾರ್ಡ್ಸ್ ಅಂತ ಬರುತ್ತೆ. ಸೊ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸಲ್ಲಿ ನೀವು ಮೇಲಾ ಫೀಮೇಲಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಡಿ. ಆಮೇಲೆ ಸೆಲೆಕ್ಟ್ ಯುವರ್ ಮಾರ್ಷಿಯಲ್ ಸ್ಟೇಟಸ್ ಅಂತ ಬರುತ್ತೆ. ನೀವು ಸಿಂಗಲ್ ಇದ್ದರೆ ಸಿಂಗಲ್ಲು, ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡು, ಅಥವಾ ಅದರ್ಸ್ ಆಗಿದ್ದರೆ ಅದರ್ಸು. ಸೊ ನಾನು ಸಿಂಗಲ್ಲು, ಅದಕ್ಕೋಸ್ಕರ ಸಿಂಗಲ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಅದಾದಮೇಲೆ ಇಲ್ಲಿ ಎಂಟರ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸ್ನ ನೀವು ಎಂಟರ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಫಾದರ್ ನೇಮ್ ಹಾಕಿ ಆ್ಯಂಡ್ ನಿಮ್ಮ ಒಂದು ಮದರ್ ನೇಮ್ ಹಾಕಿ ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟು. ಸೊ ಅದಾದಮೇಲೆ ನಿಮಗೆ ಡು ಯು ವಾಂಟ್ ಟು ಆ್ಯಡ್ ಎ ನಾಮಿನಿ ಅಂತ ಬರುತ್ತೆ. ಸೊ ಇದೇನು ಆ್ಯಡ್ ಮಾಡ್ತೀನಿ ಅಂತಂದರೆ ನಾಮಿನಿನ ಆ್ಯಡ್ ಮಾಡಿ. ಸೊ ನನಗೆ ಇದೇನು ಅವಶ್ಯಕತೆ ಇಲ್ಲ, ನೋ ಆ್ಯಡ್ ಲೇಟರ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ಲೋಡ್ ಆಗಿ ಈ ಥರ ಬರುತ್ತೆ. ಪ್ರೊಫೆಷನಲ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆ ಅನ್ನೋದನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೀವೇನಾದ್ರು ಸ್ಟೂಡೆಂಟ್ ಆಗಿತ್ತು ಅಂತಂದರೆ ನೋ ಇನ್ಕಮ್ನ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಇದರಲ್ಲಿ ನಾನು ಬಿಲೋ 1 ಲ್ಯಾಕ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಆಕ್ಯುಪೇಷನ್ ಟೈಪ್ ಏನಿದೆ, ಸೊ ಇದು ನಿಮ್ಮ ಒಂದು ಆಕ್ಯುಪೇಷನ್ ಟೈಪನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಸೊ ನೀವು ಎಂಪ್ಲಾಯ್ಡ್ ಆಗಿದ್ದರೆ ಸೆಲ್ಫ್ ಎಂಪ್ಲಾಯ್ಡು, ಗೌರ್ಮೆಂಟ್ ಎಂಪ್ಲಾಯಿ ಈ ಥರ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾನು ಸದ್ಯಕ್ಕೆ ಇವಾಗ ಸ್ಟೂಡೆಂಟ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ನಾನಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ವೆರಿಫೈ ಯುವರ್ ಇಮೇಲ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಸೈನ್ ಇನ್ ವಿತ್ ಗೂಗಲ್ ಅಂತಿದೆ ನೋಡಿ. ಸೊ
ಇದ್ರ ಮೇಲೆ ಆದರೂ ನೀವು ಕ್ಲಿಕ್ನ ಮಾಡಿ ವೆರಿಫೈ ಮಾಡ್ಬೋದು, ಅಥವಾ ವೆರಿಫೈ ಇಮೇಲ್ ಮ್ಯಾನ್ಯುವಲಿ ಮೇಲೆ ಆದರೂ ಕ್ಲಿಕ್ನ ಮಾಡಿ ಸೊ ನೀವು ವೆರಿಫೈ ಮಾಡ್ಬೋದು. ಸೊ ಇವಾಗ ನಾನು ಇಮೇಲ್ನ ನಾನು ವೆರಿಫೈ ಮಾಡ್ಕೋತೀನಿ. ನಿಮಗೆ ಇಮೇಲ್ ವೆರಿಫೈ ಆದಮೇಲೆ ಸೊ ಈ ಥರ ಒಂದು ನೀವು ಜಸ್ಟು ವೀಡಿಯೋ ಸೆಲ್ಫಿನ ನೀವು ರೆಕಾರ್ಡ್ ಮಾಡಬೇಕು ಆಯಿತಾ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಮೊಂದು ಕ್ಯಾಮ್ರಾ ಓಪನ್ ಆಗುತ್ತೆ, ಇಲ್ಲಿ ಪರ್ಮಿಷನ್ ಅಲೋ ಕೊಡಬೇಕು. ಅದಾದಮೇಲೆ ನಿಮ್ಮ ಒಂದು ಫೇಸನ್ನು ನೀವು ಇಲ್ಲಿ ರೆಕಾರ್ಡ್ ಮಾಡಿ ನೀವು ಅವ್ರಿಗೆ ಸೆಂಡ್ ಮಾಡಬೇಕು. ಸೊ ನೀವು ರೆಕಾರ್ಡ್ ಮಾಡಿ ನೀವು ಜಸ್ಟ್ ಸೆಂಡ್ ಮಾಡಿದ್ಮೇಲೆ ಸೊ ಈ ಥರ ಬರುತ್ತೆ. ಅದಾದಮೇಲೆ ನೀವು ಸೊ ಇದಾದಮೇಲೆ ನಿಮ್ಗೆ ಇಲ್ಲಿ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಇನ್ವೆಸ್ಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಸೆಟಲ್ ಯುವರ್ ಅಕೌಂಟ್ ಅಟ್ ದ ಇಂಟರ್ವಲ್ಸ್ ಆಫ್ ಅಂತಿದೆ, ಇದು 90 ಡೇಸಲ್ಲೇ ಸೆಲೆಕ್ಟ್ ಆಗಿರಲಿ. ಅದಾದಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಇದಾದ ನಂತರ ನಿಮಗೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಕೇಳುತ್ತೆ. ಸೊ ಇಲ್ಲಿ ನೀವು ವೆರಿಫೈ ನಾವು ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದಕ್ಕೆ ಒಂದು OTP ಹೋಗುತ್ತೆ. ಆ ಒಂದು OTPನ ನೀವು ಎಂಟರ್ ಮಾಡಬೇಕು. ಫಸ್ಟು ನೀವು ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಓಕೆ, ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಸೊ ನಿಮ್ಮ ಒಂದು ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಜಸ್ಟ್ ಇಲ್ಲಿ ಅಲೋ ಮೇಲೆ ಕ್ಲಿಕ್ನ ಮಾಡಿ. ಅಲೋ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಸೊ ನಿಮಗೆ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಅದಾದಮೇಲೆ ಪ್ಲೀಸ್ ವೆಯ್ಟ್ IND ಮನಿ ಫೆಚರ್ಸ್ ಯುವರ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಫ್ರಮ್ ಡಿಜಿಲಾಕರ್ ಅಂತ ಬರುತ್ತೆ. ಸೊ ವೆರಿಫಿಕೇಷನ್ ಆಗುತ್ತೆ. ಸೊ ಜಸ್ಟ್ ವೆಯ್ಟ್ ಮಾಡಬೇಕು ನೀವು ಅಷ್ಟೇ. ಸೊ ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮೊಂದು ಸಿಗ್ನೇಚರ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಸೈನ್ ನೌ ಅಂತ ಇದೆ ನೋಡಿ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮ್ಮೊಂದು ಸಿಗ್ನೇಚರ್ ಏನಿದೆ ಅದನ್ನು ಸ್ಕ್ರೀನ್ ಮೇಲೆ ನೀವು ಜಸ್ಟ್ ಹಾಕಬೇಕಾಗುತ್ತೆ. ಹಾಕಿ ನೀವು ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸಿಗ್ನೇಚರ್ನ ಹಾಕಿ ನೀವು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಈ ಥರ ಬರುತ್ತೆ. ಸೊ ಜಸ್ಟ್ ಇಲ್ಲಿ ನೀವು ಪ್ರೊಸೀಡ್ ಟು ಲಿಂಕ್ ಅಕೌಂಟ್ ಅಂತ ಬರುತ್ತೆ. ಸೊ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನೀವು ಲಿಂಕ್ ಮಾಡಬೇಕು. ಸೊ ಹಾಗಾಗಿ ನೀವು ಪ್ರೊಸೀಡ್ ಟು ಲಿಂಕ್ ಅಕೌಂಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ಲಿಂಕ್ ವಿತ್ IFSC ಕೋಡ್ ಆದರೂ ನೀವು ಅಕೌಂಟ್ ನಂಬರಿಂದ ನೀವು ಲಿಂಕ್ ಮಾಡ್ಬೋದು, ಅಥವಾ ಪೇಟಿಎಮ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ನಾನು ಬ್ಯಾಂಕನ್ನೇ ಲಿಂಕ್ ಮಾಡ್ತೀನಿ ಅಕೌಂಟ್ ನಂಬರ್ ಎಂಟರ್ ಮಾಡೋ ಮುಖಾಂತರ. ಸೊ ನಿಮ್ಮ ಒಂದು ಅಕೌಂಟ್ ಯಾವುದಿದೆ ಸೊ ಆ ಒಂದು ಅಕೌಂಟ್ ಡೀಟೇಲ್ಸ್ನ ನೀವು ಇಲ್ಲಿ ಫಸ್ಟ್ ಬ್ಯಾಂಕ್ ಅಕೌಂಟ್ನ ಸರ್ಚ್ ಮಾಡಿ. ಆಮೇಲೆ ಅದರ ನಿಮ್ಮದು ಅಕೌಂಟ್ ನಂಬರ್ ಏನಿದೆ ಸೊ ಆ ಒಂದು ಅಕೌಂಟ್ ನಂಬರು ಮತ್ತು ಬ್ರ್ಯಾಂಚು ಇದೆಲ್ಲವೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಬ್ರ್ಯಾಂಚ್ ಬರ್ತದೆ, ನಿಮ್ಮ ಒಂದು ಬ್ರ್ಯಾಂಚ್ ಯಾವುದಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಇವಾಗ ಸೊ ಇಲ್ಲಿ ನೀವು ಜಸ್ಟ್ ಸೇವಿಂಗ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿ, ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲಿ ಮತ್ತೆ ಇನ್ನೊಂದ್ಸಲ ಹಾಕಿ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಬ್ಯಾಂಕ್ ಡೀಟೇಲ್ಸ್ನ ಹಾಕ್ಬಿಟ್ಟು ನೀವು ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ₹1 ಡೆಪಾಸಿಟ್ ಮಾಡ್ತಾರೆ. ಸೊ ಅದಾದಮೇಲೆ ಬ್ಯಾಂಕ್ ಅಕೌಂಟ್ ಈ ಥರ ವೆರಿಫೈ ಆಗುತ್ತೆ. ಸೊ ಜಸ್ಟ್ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ನಿಮಗೆ KYC ಕನ್ಫರ್ಮ್ ಯುವರ್ ಅಡ್ರೆಸ್ ಅಂತ ಬರುತ್ತೆ. ಕನ್ಫರ್ಮ್ ಅಡ್ರೆಸ್ಸು ಕ್ಲಿಕ್ ಮೇಲೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮ್ಮ ಒಂದು ಅಡ್ರೆಸ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ವೆರಿಫೈ ಯುವರ್ ಅಕೌಂಟ್ ಅಂತ ಬರುತ್ತೆ. ಸೊ ಇದು ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮ್ಮ ಒಂದು ವೆರಿಫಿಕೇಷನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಜಸ್ಟ್ ಇಲ್ಲಿ ಈ ಥರ ಬರುತ್ತೆ. ಸೊ ಜಸ್ಟ್ ಸೈನ್ ನೌ ಅಂತ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನೆಕ್ಸ್ಟು ಈ ಥರ ಬರುತ್ತೆ. ಸೊ ಇಲ್ಲಿ ಮತ್ತೆ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಬಾಕ್ಸ್ ಇರುತ್ತೆ, ಇದನ್ನು ಟಿಕ್ನ ಮಾಡಿ. ಸೊ ನಿಮ್ಮ ಒಂದು ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಸೆಂಡ್ OTP ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು OTP ಹೋಗುತ್ತೆ. ಆ ಒಂದು OTPನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ. ಗೈಸ್ OTPನ ಹಾಕಿದ ತಕ್ಷಣ ಆಟೋಮೆಟಿಕಲಿ ಅದು ಈ ಥರ ಬರುತ್ತೆ. ಸೊ ವೆರಿಫೈ ಆಗಿ ಅದಾದಮೇಲೆ ನೀವು ಫೇಸ್ ID ಇಟ್ಕೋಬೇಕು ಅಂತಂದರೆ ಫೇಸ್ ID ಮೇಲೆ ನೀವು ಕ್ಲಿಕ್ನ ಮಾಡಿ ಅಲೋ ಕೊಡ್ತು ಅಂತಂದರೆ ಫೇಸ್ ID ಸೆಟ್ ಆಗುತ್ತೆ. ಸೊ ಈಗ ನಿಮ್ಮ ಒಂದು ಅಕೌಂಟು ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಪ್ರತಿಯೊಂದು ಕೂಡ ಕ್ರಿಯೇಟ್ ಆಗಿದೆ. ಓಕೆ, ವೆರಿಫಿಕೇಷನ್ ಎಲ್ಲವೂ ಕೂಡ ಆಗಿದೆ. ಗೈಸ್ ನೀವು ಫಸ್ಟು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ನಿಮ್ಮ ಒಂದು ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗಿದೆ ಇಲ್ವಾ ಅಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಇಂಡಿಯನ್ ಸ್ಟಾಕ್ಸ್ ಅಕೌಂಟ್ ಡಿಮ್ಯಾಟ್ ಅಕೌಂಟು 100% ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತಂದರೆ ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ. ವೆರಿಫೈ ಆಗುತ್ತೆ ಒಂದು 24 ಅವರ್ಸಿಂದ 48 ಅವರ್ಸ್ ಒಳಗಡೆ ಇದು ವೆರಿಫೈ ಆಗುತ್ತೆ. ನೀವು ವೆಯ್ಟ್ ಮಾಡಿ. ನೀವು US ಸ್ಟಾಕ್ ಅಕೌಂಟ್ ಅಂತಂದರೆ ನೀವು ಆ್ಯಪಲ್ಲು ಇದರದ್ದೆಲ್ಲ ನೀವು ಶೇರ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಇದನ್ನು ಕೂಡ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂತಂದರೆ ಜಸ್ಟ್ ವೆರಿಫೈ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಅದು 67% ಆಗಿದೆ. ಸೊ ಇಲ್ಲಿ ಕಂಪ್ಲೀಟ್ ವೆರಿಫಿಕೇಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ ವೆರಿಫೈ ಮಾಡಿಕೊಡಿ. ಸೊ ಇಲ್ಲಿ ನೀವು ಪ್ರೊಫೆಷನಲ್ ಡೀಟೇಲ್ಸ್ ಹಾಕಬೇಕಾಗುತ್ತೆ, ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು. ಸೊ ಇಲ್ಲಿ ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇಲ್ಲಿ ಆ್ಯನ್ಯುವಲ್ ಇನ್ಕಮ್ ಅಂತಿದೆ. ಸೊ ನಿಮ್ಮೊಂದು ಇನ್ಕಮ್ ಏನಿದೆ, ಆಮೇಲೆ ಆಟೋಮೆಟಿಕಲಿ ಆಕ್ಯುಪೇಷನ್ ಟೈಪು ಕೂಡ ಸೆಲೆಕ್ಟ್ ಆಗಿರುತ್ತೆ, ನೀವು ಮೊದಲೇ ಕೊಟ್ಟಿರ್ತೀರಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಂಡಿಯನ್ ಈಕ್ವಿಟಿ ಮತ್ತು ರಿಸ್ಕ್ ಅಪಿಟೇಟ್
ಅಪ್ಡೇಟ್ ಅಂತ ಇರುತ್ತೆ. ಸೊ ಇದೆಲ್ಲ ಆದಾಗದೇ ಸೆಲೆಕ್ಟ್ ಆಗಿರುತ್ತೆ. ಸೊ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮ್ಗೆ ಈ ಥರ ಬರುತ್ತೆ ಇಂಟರ್ಫೇಸು. ಸೊ ನೀವು ಜಸ್ಟು ಇನ್ನು ಕಂಟಿನ್ಯೂ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡಬೇಕು. ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಅಂತ ಬರುತ್ತೆ. ಸೊ ಅದಾದಮೇಲೆ ಎಕ್ಸ್ಪ್ಲೋರ್ US ಸ್ಟಾಕ್ಸ್ ಅಂತ ಬರುತ್ತೆ ಅಷ್ಟೇ, ಆಯಿತಾ. ಸೊ ಇವಾಗ ನಾವು USದು ಕೂಡ ನಾವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದ್ದೀವಿ. ಸೊ ಇವಾಗ ಕಂಪ್ಲೀಟಾಗಿ ಅಕೌಂಟ್ ಕ್ರಿಯೇಟ್ ಆಗಿದೆ. ಒಂದು 48 ಅವರ್ಸು 24 ಅವರ್ಸ್ ವೆಯ್ಟ್ ಮಾಡಿ. ಸೊ ಅದಾದಮೇಲೆ ನೀವು ಇದರಿಂದ ನೀವು ಶೇರ್ಸ್ಗಳನ್ನ ಬೈ ಸೆಲ್ಲು ಮಾಡ್ಬೋದು. ಗೈಸ್, ನೀವು IND ಮನಿಯಲ್ಲಿ ಶೇರ್ಸ್ಗಳನ್ನ ಬೈ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ಟ್ಯುಟೋರಿಯಲ್ ತೋರಿಸ್ತೀನಿ, ಬನ್ನಿ ನೋಡೋಣ. ಗೈಸ್, ಇವಾಗ ನೀವು ಶೇರ್ಸನ್ನ ಬೈ ಮಾಡೋದಕ್ಕಿಂತ ಮುಂಚೆ ಅಮೌಂಟ್ನ ಆ್ಯಡ್ ಮಾಡಬೇಕು. ಅಮೌಂಟ್ನ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಹೋಮ್ ಪೇಜಲ್ಲೇ ವ್ಯಾಲೆಟ್ ಬ್ಯಾಲೆನ್ಸ್ ಅಂತ ಇರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಆ್ಯಡ್ ಮನಿ ಅಂತ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಆ್ಯಡ್ ಮನಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ಅಮೌಂಟ್ನ ನೀವು ಟೈಪ್ ಮಾಡಬೇಕು, ಎಷ್ಟು ಅಮೌಂಟ್ನ ಆ್ಯಡ್ ಮಾಡಬೇಕು ಅಂತ ಇದ್ದೀರಾ ಅಂತ. ಸೊ ನಾನು 1,000 ರೂಪಾಯಿನ ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ 1,000 ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಿಮ್ಮ ಒಂದು ಪೇಮೆಂಟ್ ಮೋಡ್ ಇಲ್ಲಿ ಕೆಳಗಡೆ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಪೇಮೆಂಟ್ ಮೋಡನ್ನು ಸೆಲೆಕ್ಟ್ ಮಾಡಿಕೊಡಿ. ಸೊ ನಾನು ಇವಾಗ ಅಮೌಂಟ್ನ ನಾನು ಪೇ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಅಮೌಂಟು ಡೆಪಾಸಿಟ್ ಆಗಿದೆ. ಮೇಲ್ಗಡೆ ನನಗೆ ನೋಟಿಫಿಕೇಷನ್ನು ಕೂಡ ಬಂತು ಅಮೌಂಟು ಡೆಪಾಸಿಟ್ ಆಗಿದೆ ಅಂತ. ಸೊ ಈ ಥರ ನೀವು ಇದಕ್ಕೆ ಅಮೌಂಟ್ನ ಫಸ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಇವಾಗ ನೀವು ಶೇರ್ನ ಬೈ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ವ್ಯಾಲೆಟ್ ಬ್ಯಾಲೆನ್ಸು 1,000 ರೂಪಾಯಿ ತೋರಿಸ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಸೊ ಇಲ್ಲಿ ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ. ಝೊಮ್ಯಾಟೊ, ನೀವು ಯಾವುದನ್ನು ತಗೋಬೇಕು ಅಂತಿದ್ದೀರ ಅದನ್ನು ಸರ್ಚ್ ಮಾಡಿ. ನಾನು ಝೊಮ್ಯಾಟೊ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಝೊಮ್ಯಾಟೊ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ನೋಡಿ, ಬೈ ಅಂತ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಇಲ್ಲಿ ನೀವು ಕರೆಕ್ಟಾಗಿ ನೀವು ಪರ್ಚೇಸ್ನ ಮಾಡಬೇಕಾಗುತ್ತೆ ನೋಡಿ. ಫಸ್ಟ್ ಸ್ಟೆಪ್ಪು ಇಲ್ಲಿ ಮೇಲ್ಗಡೆ NSE BSE ಅಂತ ಇರುತ್ತೆ. ಸೊ ಆದಷ್ಟು ಎಲ್ಲರೂ ಕೂಡ NSEಲೇ ಪ್ರಿಫರ್ ಮಾಡ್ತಾರೆ. ಸೊ NSEನೇ ಸೆಲೆಕ್ಟ್ ಆಗಿರಲಿ, ಅದೇನೇನು ಕೂಡ ನೀವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿ ಇನ್ವೆಸ್ಟ್ಮೆಂಟು, ಇಂಟ್ರಾಡೇ ಅಂತ ಎರಡು ಇರುತ್ತೆ. ಇನ್ವೆಸ್ಟ್ಮೆಂಟ್ ಅಂತಂದರೆ ಇವತ್ತು ನೀವು ತೊಗೊಂಡು ನೀವು ಯಾವಾಗ ಬೇಕಾದರೂ ಕೂಡ ಸೆಲ್ ಮಾಡ್ಬೋದು. ಇಂಟ್ರಾಡೇ ಅಂತಂದರೆ ಇವತ್ತು ತೊಗೊಂಡು ಇವತ್ತೇ ನೀವು ಸೆಲ್ ಮಾಡಬೇಕು. ಸೊ ಹಾಗಾಗಿ ನೀವು ಯಾವುದನ್ನು ತಗೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನು ಇನ್ವೆಸ್ಟ್ಮೆಂಟ್ ಮೇಲೆ ನಾನು ಕ್ಲಿಕ್ನ ಮಾಡಿ ನಾನು ಲೈಫ್ ಲಾಂಗ್ ಡೆಲಿವರಿ ಆಪ್ಷನನ್ನು ತಗೊಳ್ತಾ ಇದ್ದೀನಿ. ಅಂತಂದರೆ ಇವತ್ತು ತಗೊಂಡು ನಾನು ಯಾವಾಗ ಬೇಕಾದ್ರೂ ಕೂಡ ಸೆಲ್ ಮಾಡ್ಬೋದು. 10 ವರ್ಷ 20 ವರ್ಷ ಬಿಟ್ಕೊಂಡು ಬೇಕಾದ್ರೂ ಕೂಡ ಸೆಲ್ ಮಾಡ್ಬೋದು, ಆ ಥರ ತಗೋತಾ ಇದ್ದೀನಿ. ಸೊ ಇಲ್ಲಿ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ಕ್ವಾಂಟಿಟಿ ಅಂತ ಇದೆ, ಎಷ್ಟು ಶೇರ್ಸ್ ಬೇಕು ನಿಮಗೆ ಅಂತ. ಸೊ ಈಗ ನಿಮಗೆ ಒಂದು ಶೇರ್ ಬೆಲೆ 185 ರೂಪಾಯಿ ಹೋಗ್ತಾ ಇದೆ. ಸೊ ನಿಮಗೆ ಎಷ್ಟು ಶೇರ್ಸ್ ಬೇಕು ಅನ್ನೋದನ್ನ ನೀವು ಇಲ್ಲಿ ಟೈಪ್ ಮಾಡಬೇಕು. ಈಗ ಎಕ್ಸಾಂಪಲ್ ಇವಾಗ 5 ಶೇರ್ ಅಂತ ನೀವು ಟೈಪ್ ಮಾಡ್ತು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ವ್ಯಾಲೆಟ್ ಬ್ಯಾಲೆನ್ಸು 1,042 ರೂಪಾಯಿ ಇದೆ. ಸೊ ಆರ್ಡರ್ ವ್ಯಾಲ್ಯೂ 926 ರೂಪಾಯಿ ಹೋಗುತ್ತೆ. ಅಂತಂದರೆ 5 ಶೇರ್ಗೆ 926 ರೂಪಾಯಿ ಆಗುತ್ತೆ. ಸೊ ಈ ಥರ ನೀವು ಎಷ್ಟು ಶೇರ್ನ ನೀವು ಇಲ್ಲಿ ಟೈಪ್ ಮಾಡ್ತೀರಾ ಅಷ್ಟು ಶೇರ್ ಅಮೌಂಟು ಇಲ್ಲಿ ಎಷ್ಟು ಕಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಈಗ ಎಕ್ಸಾಂಪಲ್ 2 ಶೇರ್ ಕೊಡ್ತು ಅಂತಂದರೆ 370 ರೂಪಾಯಿ ಕಟ್ ಆಗುತ್ತೆ. ಓಕೆ, ನಿಮಗೆ ಶೇರ್ ಸಿಗುತ್ತೆ 2 ಶೇರು. ಸೊ ಇವಾಗ ನಾನು ಅಮ್ಮಮ್ಮ ಅಂತಂದರೂ ಕೂಡ ಸೊ ಒಂದು 6 ಶೇರ್ ಆದರೂ ತಗೊಳ್ತೀನಿ. 6 ಶೇರ್ ತಗೊಳ್ತು ಅಂತಂದರೆ 1,111 ಆಗಿಬಿಡುತ್ತೆ. ಸೊ ನನ್ನ ವ್ಯಾಲೆಟಲ್ಲಿ ಅಷ್ಟು ಕ್ಯಾಶ್ ಇಲ್ಲ. ಸೊ ಬೆಟರ್ ನಾನು 5 ಶೇರನ್ನು ನಾನು ಪಿಕ್ ಮಾಡ್ಕೊಳ್ತೀನಿ. 5 ಶೇರನ್ನು ಝೊಮ್ಯಾಟೋದನ್ನ ನಾನು ತಗೋತಾ ಇದ್ದೀನಿ ಇವಾಗ. ಸೊ 5 ಶೇರನ್ನು ಟೈಪ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಲಿಮಿಟ್ ಆರ್ಡರ್ ಅಂತ ಇದೆ ನೋಡಿ. ಸೊ ಇದು ನಿಮಗೆ ಏನಾದರೂ ನೀವು ಅಮೌಂಟ್ ಏನಾದರೂ ಕಮ್ಮಿಗೆ ಬೇಕು ಅಂತಂದರೆ ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ಸೊ ಈಗ 184 ರೂಪಾಯಿ ಬೇಕು ಅಂತಂದರೆ 184 ರೂಪಾಯಿಗೆ ಸೊ ನೀವು ಸೆಟ್ ಮಾಡ್ಕೊಳ್ತು ಅಂತಂದರೆ ಆ ಒಂದು ಇದೇನಿದೆ ಶೇರ್ಸು 184 ಆಯಿತು ಅಂತಂದರೆ ಆ ಒಂದು ಅಮೌಂಟ್ಗೆ ನಿಮಗೆ ಸಿಗುತ್ತೆ, ಆಯಿತಾ. ಸೊ ಇವಾಗ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಜಸ್ಟ್ ಆ್ಯಡ್ ಸ್ಟಾಪ್ಲೆಸ್ ಟಾರ್ಗೆಟ್ ಪ್ರೈಸ್ ಅಂತಿದೆ. ಸೊ ಇದನ್ನು ಬೇಕು ಅಂತಂದರೆ ಏನೇಬಲ್ ಮಾಡ್ಕೋಬೋದು. ಸದ್ಯಕ್ಕೆ ಅವೆಲ್ಲ ನಮಗೇನು ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಇವಾಗ ನೀವು ನೋಡ್ಬೋದು 184 ರೂಪಾಯಿಗೆ ನಮ್ಗೆ ಸಿಗುತ್ತೆ ಅಂತಂದರೆ 921 ರೂಪಾಯಿ ಆಗುತ್ತೆ ಟೋಟಲ್ಲು. ಸೊ ಇಲ್ಲಿ ನಾನು ಪ್ಲೇಸ್ ಎ ಬೈ ಆರ್ಡರ್ ಮೇಲೆ ನಾನು ಇವಾಗ ಕ್ಲಿಕ್ನ ಮಾಡ್ಕೊಳ್ತೀನಿ. ಈಗ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಯಾವಾಗ 184 ರೂಪಾಯಿ ಆಗುತ್ತೋ ಶೇರ್ ಪ್ರೈಸು ಆವಾಗ ಈ ಒಂದು ಝೊಮ್ಯಾಟೊ ಶೇರ್ಸ್ ಏನಿದೆ ನನಗೆ ಬಂದು ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಸೊ ಅಲ್ಲಿ ತನಕ ಬರಲ್ಲ. ಸೊ ಈಗ 184 ರೂಪಾಯಿ ಸದ್ಯಕ್ಕಿನ್ನೂ ಆಗಿಲ್ಲ, 185 ಓಡ್ತಾ ಇದೆ. ಸೊ ನೋಡೋಣ ಎಷ್ಟೊತ್ತಿಗೆ ಅದು ಇದಾಗುತ್ತೆ. ಸೊ ಆವಾಗ ನನಗೆ ಬಂದು ಆ್ಯಡ್ ಆಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಸೊ ವಾಪಸ್ ಅಪ್ಡೇಟ್ ಆಗುತ್ತೆ, ಆಯಿತಾ. ಸೊ ಈ ಥರ ನೀವು ಶೇರ್ಸನ್ನು ನೀವು ಬೈ ಮಾಡ್ಬೋದು ಈ ಒಂದು ಆ್ಯಪಲ್ಲಿ. ಸೊ ಈ ಥರ ನಿಮಗೆ ಹಲವಾರು ಶೇರ್ಸ್ಗಳನ್ನ ನೀವು ಬೈ ಮಾಡ್ಕೋಬೋದು. ಸೊ ಈಗ ನೋಡ್ಬೋದು 185 ರೂಪಾಯಿ ಓಡ್ತಾ ಇದೆ, 184ಕ್ಕೂ ಕೂಡ ಹೋಗ್ತಾ ಇದೆ. ಬಟ್ ಯಾರಾದರೂ ಕೊಡೋಕೆ ರೆಡಿ ಇತ್ತು ಅಂತಂದರೆ 184ಕ್ಕೆ ನನಗೆ ಶೇರ್ಸ್ ಸಿಕ್ಬಿಡುತ್ತೆ. ಸೊ ಓಕೆ. ಸೊ ನೆಕ್ಸ್ಟು ನೀವು ಇಲ್ಲಿ ನಿಮಗೆ ತೋರಿಸುತ್ತೆ ಮೈ ಸ್ಟಾಕ್ಸ್ ಅಂತಿದೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಯಾವ ಸ್ಟಾಕ್ಸನ್ನು ತೊಗೊಂಡಿದ್ದೀರಾ ಅದನ್ನು ನಿಮ್ಗೆ ಇಲ್ಲಿ ತೋರಿಸ್ತಾರೆ. ಸೊ ಸದ್ಯಕ್ಕೆ ನಂದು ಓಲ್ಡಲ್ಲಿದೆ, ಯಾಕೆಂತಂದರೆ ಈಗ ತಾನೇ ಶೇರ್ ಪರ್ಚೇಸ್ ಮಾಡಿದ್ದೀನಿ. ಸೊ ಇಲ್ಲಿ ಅದೇನು ಇಲ್ಲಿ ನೋಡ್ಬೋದು ಆರ್ಡರ್ಸಲ್ಲಿ ಇಲ್ಲಿ ವೇಟಿಂಗಲ್ಲಿದೆ. ಸೊ ಬೈ ಪೆಂಡಿಂಗು 184 ರೂಪಾಯಿಗೆ ಯಾವಾಗ ಹೋಗುತ್ತೆ ಅದು ಬಂದು ಇಲ್ಲಿ ಮೈ ಸ್ಟಾಕ್ಸಲ್ಲಿ ಆ್ಯಡ್ ಆಗಿರುತ್ತೆ ಝೊಮ್ಯಾಟೊ ಅಂತ. ಸೊ ಈ ಥರ ನೀವು ಶೇರ್ಸನ್ನು ನೀವು ಬೈ ಮಾಡ್ಬೋದು ಈ ಒಂದು ಆ್ಯಪಲ್ಲಿ ಗೈಸ್. ಇವಾಗ ನೀವು ಈ ಒಂದು IND ಮನಿ ಆ್ಯಪಲ್ಲೂ ಕೂಡ ನೀವು ರೆಫರ್ ಆ್ಯಂಡ್ ಅರ್ನ ಮಾಡಿ ನೀವು ದುಡ್ಡನ್ನು ಮಾಡ್ಬೋದು. ಒಂದು ರೆಫರ್ಗೆ 500 ರೂಪಾಯಿ ಸಿಗುತ್ತೆ. ರೆಫರ್ ಮಾಡಿ ದುಡ್ಡು ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ.
ಗಾಯ್ಸ್ ನೋಡಿ, ನಿಮ್ಮ ಒಂದು ಐ.ಎನ್.ಡಿ ಮನಿ ಆ್ಯಪಲ್ಲಿ ನೀವು ರೆಫರ್ ಮಾಡಿ ಅರ್ನ್ ಮಾಡಬೇಕು ಅಂತಂದರೆ, ಸೊ ನಿಮ್ಮೊಂದು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸೊ ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ಇಲ್ಲಿ ಫುಲ್ ಡೀಟೇಲ್ಸ್ ಎಲ್ಲವೂ ಕೂಡ ತೋರಿಸುತ್ತೆ. ಇಲ್ಲಿ ನೀವು ₹500 ಒಂದು ರೆಫರ್ಗೆ ನೀವು ಪಡ್ಕೋಬೇಕು ಅಂತಂದರೆ, ಇಲ್ಲಿ ಕೆಳಗಡೆ US ಸ್ಟಾಕ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೀವು ಎಷ್ಟು ಜನನ ಇನ್ವೈಟ್ ಮಾಡಿದ್ದೀರಾ ಅನ್ನೋದನ್ನ ನಿಮಗೆ ಇಲ್ಲಿ ತೋರಿಸ್ತಾರೆ. ಸಕ್ಸಸ್ಫುಲ್ ರೆಫರಲ್ಸ್ ಎಷ್ಟು ಜನ ಓಪನ್ ಮಾಡ್ಕೊಂಡಿದ್ದಾರೆ ಅನ್ನೋದು, ಆಮೇಲೆ ನೀವು ಎಷ್ಟು ಅರ್ನ ಮಾಡಿದ್ದೀರಾ, ಎಷ್ಟು ಕ್ಲೈಮ್ ಆಗಿದೆ, ನಿಮಗೆ ದುಡ್ಡು ಎಷ್ಟು ಬಂದಿದೆ ಅಂತ. ಇಲ್ಲಿ ಮೇಲ್ಗಡೆ ಟೋಟಲ್ ನೀವು ರೆಫರ್ ಅಂಡ್ ಅರ್ನಿಂದ ಎಷ್ಟು ದುಡ್ಡು ಮಾಡಿದ್ದೀರಾ ಅಂತ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಟ್ರ್ಯಾಕ್ ಮೈ ರೆಫರಲ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನೀವು ಯಾರನ್ನೆಲ್ಲ ರೆಫರ್ ಮಾಡಿದ್ದೀರಾ ಅವ್ರದ್ದು ಅಕೌಂಟ್ ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇವಾಗ ನೀವು ರೆಫರ್ ಮಾಡಬೇಕು ಅಂತಂದರೆ ಸೊ ನೀವು ಇಲ್ಲಿ ನೋಡಿ, ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಸೊ ಅದನ್ನು ನೀವು ಫಸ್ಟು ನೀವು ನೋಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಗೈಸ್, ಇಲ್ಲಿ ರೆಫರ್ ನಾವು ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು, ₹500 ಒಂದು ರೆಫರ್ಗೆ ನಿಮಗೆ ಸಿಗುತ್ತೆ. ಯಾವ ಥರ ಸಿಗುತ್ತೆ ಅಂತಂದರೆ, ನೀವು ರೆಫರ್ ಮಾಡಿದವರು US ಸ್ಟಾಕ್ಸಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ನಾನು ಇವಾಗ ಸ್ಟಾರ್ಟಿಂಗಲ್ಲಿ ತೋರಿಸೋದಲ್ಲ, US ಸ್ಟಾಕ್ಸ್ ಅಕೌಂಟು ಆ ಥರ ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ ಅವರು ₹1,000 ಅವರ ಒಂದು ಅಕೌಂಟ್ಗೆ ಆ್ಯಡ್ ಮಾಡಬೇಕು. ಆವಾಗ ನಿಮಗೆ ₹500 ಸಿಗುತ್ತೆ. ಸೊ ನಿಮ್ಗೆ ₹500 ಸಿಗಬೇಕು ಅಂತಂದರೆ ಸೊ ನಿಮ್ಗೆ ಇಲ್ಲಿ ಒಂದು ಇನ್ವೈಟ್ ನಾವು ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮೊಂದು ವಾಟ್ಸಪ್ ಓಪನ್ ಆಗುತ್ತೆ. ನೀವು ಜಸ್ಟ್ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವರು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಓಪನ್ ಮಾಡ್ತು ಅಂತಂದರೆ, ₹1,000 ದುಡ್ಡು ಆ್ಯಡ್ ಮಾಡ್ತು ಅಂತಂದರೆ ₹500 ನಿಮಗೆ US ಸ್ಟಾಕ್ಸ್ ಅಕೌಂಟಲ್ಲಿ ನಿಮಗೆ ಬಂದು ಆ್ಯಡ್ ಆಗುತ್ತೆ. ಅದನ್ನು ನೀವು ಶೇರ್ಸನ್ನ ಬೈ ಮಾಡೋದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಆಯಿತಾ? ಇದು ಒಂದು ರೆಫರ್ ಆ್ಯಂಡ್ ಅರ್ನು. ಆ್ಯಂಡ್ ಇನ್ನೊಂದು ಕೂಡ ಇದೆ, ಅದನ್ನು ಕೂಡ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಅದನ್ನು ಕೂಡ ನಾವು ನೋಡೋಣ. ನೋಡಿ, ಇಲ್ಲಿ ಕೆಳಗಡೆ ಇಂಡಿಯನ್ ಸ್ಟಾಕ್ಸ್ ಅಂತ ಇದೆ ನೋಡಿ, I&D ಸ್ಟಾಕ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲೊಂದು ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇದು ಇಂಡಿಯನ್ ಸ್ಟಾಕ್ಸಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೀವು ನೋಡ್ಬೋದು 40% ಬ್ರೋಕರೇಜ್ ನಿಮಗೆ ಸಿಗುತ್ತೆ. ಅಂತಂದರೆ ಸೊ ನೀವು ರೆಫರ್ ಮಾಡಿದವರು ಅವರೇನಾದರೂ ಟ್ರೇಡನ್ನು ಮಾಡ್ತು ಅಂತಂದರೆ ಅದರಲ್ಲಿ ನಿಮಗೆ 40% ಬ್ರೋಕರೇಜ್ ಶೇರು ನಿಮಗೆ ಸಿಗ್ತಾ ಇರುತ್ತೆ. ಸೊ ಇಲ್ಲೂ ಕೂಡ ನೀವು ಎಷ್ಟು ಜನನ ಇನ್ವೈಟ್ ಮಾಡಿದ್ದೀರಾ, ಎಷ್ಟು ರೆಫರೆನ್ಸ್ ಆಗಿದೆ, ರಿವಾರ್ಡ್ಸ್ ಎಷ್ಟು ಸಿಕ್ಕಿದೆ, ಎಷ್ಟು ಅರ್ನ್ ಮಾಡಿದ್ದೀರಾ ಅನ್ನೋದು ನಿಮಗೆ ಇಲ್ಲಿ ತೋರಿಸ್ತಾರೆ. ಓಕೆ, ಸೊ ಈ ಥರ ಇವಾಗ ನೀವು ಇದರಲ್ಲಿ ನೀವು ರೆಫರ್ ಮಾಡಿ ಅರ್ನ ಮಾಡ್ಬೋದು. ನಾನು ನಿಮಗೆ ಸಜೆಸ್ಟ್ ಮಾಡೋದು US ಸ್ಟಾಕ್ಸನ್ನು ಓಪನ್ ಮಾಡಿಕೊಡಿ. ಯಾಕೆ ಅಂತಂದರೆ ಇದರಲ್ಲಿ ನೀವು ಆ್ಯಪಲ್ ಗೀಪಲ್ ಇದ್ರ ಮೇಲೆ ಎಲ್ಲದ್ರ ಮೇಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ಜೊತೆಗೆ ರೆಫರ್ ಆ್ಯಂಡ್ ಅರ್ನು ಕೂಡ ಒಂದು ರೆಫರ್ಗೆ ₹500 ಸಿಗುತ್ತೆ. ಸೊ ಹಾಗಾಗಿ US ಸ್ಟಾಕ್ಸಲ್ಲಿ ಓಪನ್ ಮಾಡ್ಕೊಳ್ಳಿ, ಇಂಡಿಯನ್ ಸ್ಟಾಕ್ಸಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಗೈಸ್. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.